ಸ್ನೇಹಿತರೆ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಪಶ್ಚಿಮ ಬಂಗಾಳದ ಹರಿಂಗರ್ ಕ್ಯಾಂಪಸ್ಸಲ್ಲಿ ನಡೆದಿರುವಂಥ ಘಟನೆ ಇದು ಒಂಥರ ವಿಚಿತ್ರವಾದ ಘಟನೆ. ಸಮಾಜ ಯಾವ ಕಡೆ ಹೋಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ. ಒಂದು ವಿದ್ಯಾರ್ಥಿಗೆ ಪಾಠ ಮಾಡುವಂತಹ ಪ್ರೊಫೆಸರೇ ಮದುವೆ ಆಗ್ತಾರೆ, ಅದು ಕಾಲೇಜ್ ಕ್ಯಾಂಪಸ್ನಲ್ಲಿ. ಪಾಠ ಮಾಡುವಂತಹ ಪ್ರೊಫೆಸರ್ ಆ ವಿದ್ಯಾರ್ಥಿಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಅವ್ರಿಗೆ ಮುಂದಿನ ಜೀವನಗಳಲ್ಲಿ ಒಂದು ಕೆಲಸ ಬರುವಂಥ ರೀತಿಯಲ್ಲಿ ಪಾಠ ಮಾಡೋದು ಹೋಗ್ಬಿಟ್ಟು ಪ್ರೊಫೆಸರ್ ಅವರು ಪ್ರೇಮ ಪಾಠ ಹೇಳಿ ಆ ಪ್ರೇಮ ಪಾಠದಲ್ಲಿ ಸಿಲುಕಿ ಬಿದ್ದಿರುವಂತಹ ವಿದ್ಯಾರ್ಥಿಗೆ ಮದುವೆ ಆಗ್ತಾರೆ. ಕ್ಯಾಂಪಸ್ಸಲ್ಲೇ ಹಾರ ಬದಲಾವಣೆ ಮಾಡಿಕೊಂಡು ಮದುವೆ ಆಗಿರುವಂಥ ಘಟನೆ ಪಶ್ಚಿಮ ಬಂಗಾಳದ ಹರಿಂಗರ್ ಕ್ಯಾಂಪಸ್ಸಲ್ಲಿ ನಡೆದಿದೆ. ಏನೇನು ನೋಡಬಾರ್ದು ಅವೆಲ್ಲ ನೋಡುತ್ತಲಾಗ್ತಾಯಿದೆ. ಗುರುಗಳಂದರೆ ಏನು, ಗುರು ಶಿಷ್ಯರ ಮಧ್ಯದಲ್ಲಿ ಏನೇನು ಇರ್ತವೆ. ಗುರುಗಳಿಗೆ ಶಿಷ್ಯಗಳು ದೇವತೆ ಥರ ನೋಡಬೇಕು, ದೇವತೆಗಳ ಥರ ನೋಡಬೇಕು. ಮೊದಲನೇ ತಾಯಿ ಆದರೆ ಎರಡನೇ ತಾಯಿ ತಂದೆ ಎಲ್ಲ ಗುರುಗಳಲ್ಲಿ ನಾವು ಕಾಣಬೇಕಾಗುತ್ತೆ. ಆ ರೀತಿ ಹಿಂದಿನ ಕಾಲದಲ್ಲಿ ಆ ರೀತಿ ನಡೀತಿತ್ತು. ಕನಿಷ್ಠ ಪಕ್ಷ 1 ವರ್ಷ 2 ವರ್ಷ ಹೆಚ್ಚು ಕಡಿಮೆ ವಯಸ್ಸಾದ್ರೂ ಗುರುಗಳು ಶಿಷ್ಯಗಳಿಗೆ ಆ ರೀತಿ ನೋಡ್ತಾನಿಲ್ಲ, ಆ ರೀತಿಯ ದೃಷ್ಟಿಯಿಂದ ನೋಡ್ತಾನಿಲ್ಲ. ಆದರೆ ಇಲ್ಲಿ ಕೇವಲ ಮೊದಲನೇ ವರ್ಷ ಪದವಿ ಪೂರ್ವ ಮೊದಲನೇ ವರ್ಷ ಡಿಗ್ರಿಯಲ್ಲಿ ಓದುವಂತಹ ವಿದ್ಯಾರ್ಥಿಗೆ ಪ್ರೊಫೆಸರ್ ಒಂದು 24-26 ವರ್ಷದ ಒಬ್ಬ ಪ್ರೊಫೆಸರ್ ಆಗಿ, ಮಹಿಳಾ ಪ್ರೊಫೆಸರ್ ಆಗಿ ಆ ವಿದ್ಯಾರ್ಥಿಗೆ ಪ್ರೇಮ ಪಾಠ ಹೇಳಿಕೊಟ್ಟು ಎಲ್ಲರ ಮುಂದೆ ಮಾನ ಮರ್ಯಾದೆ ಇಲ್ಲದಂಗೆ ಹಾರಗಳು ತಂದು ಮದುವೆ ಮಾಡಿಕೊಂಡಿರೋ ಘಟನೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಈಗ ಇಡೀ ವೈದ್ಯಕೀಯ ಇಲಾಖೆ ಇವ್ರ ಮೇಲೆ ತನಿಖೆ ಹಾಕಲು ಮುಂದಾಗಿದೆ. ಈ ರೀತಿ ಘಟನೆಗಳು ನಡೀತಿದ್ರೆ ನಾಳೆ ದಿವಸ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಈ ರೀತಿ ಶಾಲಾ ಕಾಲೇಜಿಗೆ ಕಳಿಸೋದು ಹೇಗೆ, ಇವೆಲ್ಲ ಘಟನೆಗಳು ನಡೀತಿದ್ರೆ ನಾವೇನೋ ನೋಡಿದ್ದೀವಿ. ಪ್ರೊಫೆಸರ್ಗಳ ಜೊತೆ, ಮಹಿಳಾ ಪ್ರೊಫೆಸರ್ಗಳ ಜೊತೆ ವಿದ್ಯಾರ್ಥಿಗಳು ಕುಣಿಯೋದು ನೋಡಿದ್ದೀವಿ, ಡ್ಯಾನ್ಸ್ ಮಾಡೋದು ನೋಡಿದ್ದೀವಿ. ಆದರೆ ಈ ಮದುವೆ ಮಾಡ್ಕೊಳ್ಳೋ ದೃಶ್ಯಗಳು ನೋಡ್ತೀವಂತ ಯಾರು ಯೋಚನೆನೂ ಮಾಡಿರಲ್ಲ. ಆ ರೀತಿಯ ಘಟನೆ ಅದು ನಮ್ಮ ದೇಶದಲ್ಲೇ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಬೇರೆ ದೇಶಗಳು ನಡೆದರೆ ಅದು ಒಂಥರ ಅಲ್ಲಿ ಕಲ್ಚರ್ ಆಗಿದೆ ಅದು ಅನಿಸುತ್ತೆ. ಆದರೆ ನಮ್ಮ ದೇಶದ ಸಂಸ್ಕೃತಿ ಎಲ್ಲೆಲ್ಲಿ ಹೋಗ್ತಿದೆ, ಏನೇನು ನಡೀತಿದೆ, ವಯಸ್ಸು ಬದಲಾವಣೆ ನೋಡಿ. ಅವನು ಡಿಗ್ರಿ ಇನ್ನು ಫಸ್ಟ್ ಇಯರ್ ಅಂದರೆ ನನ್ನ ಪ್ರಕಾರ 19 ವರ್ಷ ವಿದ್ಯಾರ್ಥಿ 24 ವರ್ಷದ ಪ್ರೊಫೆಸರ್ ಮದುವೆ ಆಗ್ತಾರೆ ಅಂದರೆ ಎಷ್ಟು ಆಸೆಗಳು ಇಟ್ಕೊಂಡಿರುವಂತಹ ಹುಡುಗನ ತಂದೆ ತಾಯಿ ಏನು ಯೋಚನೆ ಮಾಡ್ತಾರೆ, ಏನು ಯೋಚನೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅಸಲು ಈ ಮಹಿಳೆಗೆ, ಈ ಪ್ರೊಫೆಸರ್ಗೆ ಏನು ಮಾನ ಮರ್ಯಾದೆ ಇಲ್ವಾ? ಹೇಗೆ ಮನಸ್ಸು ಹೋಯ್ತು ಆ ಹುಡುಗನ ಮೇಲೆ? ಹೇಗೆ ಏನು ಮಿತಿ ಮೀರಿ ಏನಾಗ್ತಾಯಿದೆ ಸಮಾಜ ಅಂತ ಅರ್ಥ ಆಗ್ತಿಲ್ಲ. ಅದಕ್ಕೆ ಇವೆಲ್ಲ ನೋಡೋದಕ್ಕೆ ಆಗದೇ ಈ ಪ್ರಕೃತಿ ತಾಯಿ ಸಾಯಿಸ್ತಾ ಇರೋದು. ಕಾಲ್ಗಿಚ್ಚು ರೂಪದಲ್ಲಿ, ಪ್ರವಾಹಗಳ ರೀತಿಯಲ್ಲಿ, ಏನೇನೋ ಅಪಘಾತಗಳಲ್ಲಿ ನಾನು ನೋಡೋಕ್ಕಾಗಲ್ಲಪ್ಪ ಈ ಜನ ಮಾಡ್ತಿರೋದು ಅಂತ ಅನ್ನೋ ರೀತಿಯಲ್ಲಿ ಈ ಪ್ರಕೃತಿ ತಾಯಿನೇ ಬಲಿಗಿಲು ತೊಗೊಳ್ತೀವಿ. ನೋಡಿದಲ್ವ ಹಿಂದಿನ ವಿಡಿಯೋದಲ್ಲಿ ಒಂದು ವಿಮಾನ ಅಪಘಾತ ಆಗಿ 64-65 ಜನ ಸತ್ತೋಗಿರೋದು. ಮಹಾಕುಂಭಮೇಳದಲ್ಲಿ ನಡೀತಿರುವಂಥ 30 ಜನ ಸತ್ತೋಗಿದ್ದಾರೆ. ಇನ್ನೂ ಎಷ್ಟೋ ಜನ ಸಿಗ್ತಿಲ್ಲ, ನಾಪತ್ತೆಗಳಾಗಿದ್ದಾರೆ. ಇವೆಲ್ಲ ನಡೀತಿದ್ರೆ, ನೋಡ್ತಿದ್ರೆ ಘಟನೆಗಳು ಇಲ್ಲಿ ಯಾವುದೇ ರೀತಿ ಬಂಧುತ್ವಗಳಿಗೆ ಇವನು ಕಾಮ ಪಿಸಾಚಿಗಳಾಗಿದ್ದಾರೆ. ಇವರು ಗುರುಗಳಂದ್ರೆ ಏನು?
ಗುರುವೇ ದೇವ ಗುರುಗಳ ಬಗ್ಗೆ ಎಷ್ಟು ವಾಕ್ಯಗಳಿದ್ದಾವೆ. ಮಹಾಬಸವಣ್ಣ ಅವರು ಎಷ್ಟು ವಾಕ್ಯಗಳನ್ನು ಬರ್ತಿದ್ದಾರೆ. ಗುರುಗಳಿಗೆ ವಿದ್ಯಾರ್ಥಿಗಳು ಯಾವ ರೀತಿ ನೋಡಬೇಕು, ವಿದ್ಯಾರ್ಥಿಗಳಿಗೆ ಗುರುಗಳು ಯಾವ ರೀತಿ ನೋಡಬೇಕು ಅಂಥೇಳಿ ಸುಮಾರು ಲಕ್ಷ ಪುಟಗಳು ಬರೆದಿದ್ದಾರೆ ಬಸವಣ್ಣನವರು. ಸ್ವಾಮಿ ವಿವೇಕಾನಂದವರು ಬರೆದಿದ್ದಾರೆ, ಅಬ್ದುಲ್ ಕಲಾಂ ಬರೆದಿದ್ದಾರೆ. ಆದರೆ ಇದ್ರ ಬಗ್ಗೆ ಹೇಳೋದು ಬಿಟ್ಟು ಈ ರೀತಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ಪಾಠ ಮಾಡ್ತಾರಂದರೆ ಈಗಾಗಲೇ ಅವ್ರ ಮೇಲೆ ತನಿಖೆ ಆಗಬೇಕಂತ ಹೇಳಿ ಅಲ್ಲಿಯ ಮಂಡಳಿ ಮಾಹಿತಿ ಕೊಟ್ಟಿದೆ. ಏನಾಗುತ್ತೆ ನೋಡಬೇಕು. ಆದರೆ ಈ ರೀತಿಯ ವ್ಯಕ್ತಿತ್ವಗಳಿರೋರು ಮೊದಲು ಇವರಿಗೆ ಕೆಲಸದಿಂದ ತೆಗಿಬೇಕನ್ನೋ ಅಂತ ಇಷ್ಟ ಮಾಡಬೇಕು. ಯಾಕಂದರೆ ಈ ರೀತಿ ಮುಂದೆ ಒರೆಸಿದ್ರೆ ನಾಳೆ ದಿನಗಳಲ್ಲಿ ಇನ್ನೂ ಏನೇನು ಕಾಣಬೇಕಾಗುತ್ತೆ ಅನಿಸುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡಿ. ಸುದ್ದಿಯನ್ನು ಲೈಕ್ ಕೊಟ್ಟರೆ ನಮಗೂ ಸುದ್ದಿ ಮಾಡೋಕ್ಕೆ ಒಂದು ಆಸಕ್ತಿ ಬರುತ್ತೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.